ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಲಕ್ಷಾಂತರ ಮಂದಿ ಮೆಟ್ರೋ ಪ್ರಯಾಣಿಕರ ಬಹು ದಿನಗಳ ಏನು ಬೇಡಿಕೆ ಇತ್ತು, ನಮ್ಮ ಮೆಟ್ರೋ ಹಳದಿ ಮಾರ್ಗ ಉದ್ಘಾಟನೆಗೆ ಕ್ಷಣಗಣನೆ ಆರಂಭ ಆಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಬಹುನಿರೀಕ್ಷಿತ ಹಳದಿ ಮಾರ್ಗಕ್ಕೆ ಹಸಿರು ನಿಶಾನೆಯನ್ನ ತೋರುತ್ತಿದ್ದಾರೆ. ಹೀಗಾಗಿ ಎಲ್ಲರೂ ಅಧಿಕಾರಿಗಳು ಕೂಡ ಸಕಲ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಬೆಂಗಳೂರಿನ ಏನು ರಾಗಿಗುಡ್ಡ ಮೆಟ್ರೋ ಸ್ಟೇಷನ್ ಅಲ್ಲಿ ಮೋದಿ ಅವರು ಬಂದು ಹಸಿರು ನಿಶಾನೆ ತೋರ್ತಿದ್ದಾರೆ. ಹೀಗಾಗಿ ಈಗಾಗಲೇ ಏನು ಕಾರ್ಯಕ್ರಮಕ್ಕೆ ಬೇಕಾದಂತಹ ಸಕಲ ರೀತಿಯ ತಯಾರಿಯನ್ನ ಅಧಿಕಾರಿಗಳು ಮಾಡಿಕೊಂಡಿದ್ದಾರೆ. ಈಗಾಗಲೇ ಏನು ರಾಗಿಗುಡ್ಡ ನೋಡ್ತಾ ಇದ್ದಾರೆ, ಇದು ಹಳದಿ ಮಾರ್ಗ. RV ರಸ್ತೆ ಇಂದ ಎಲೆಕ್ಟ್ರಾನಿಕ್ ಸಿಟಿ ಮತ್ತು ಬೊಮ್ಮಸಂದ್ರವರೆಗೂ ಈ ಒಂದು ಮಾರ್ಗ ಹಳದಿ ಮಾರ್ಗ ಇರುತ್ತೆ. ಇದನ್ನ ಈಗಾಗಲೇ ಕೂಡ ಲಕ್ಷಾಂತರ ಮಂದಿ ಪ್ರಯಾಣಿಕರು ಬಹುದಿನಗಳಿಂದ ಈ ಒಂದು ಮಾರ್ಗ ಓಪನ್ ಆಗೋದಕ್ಕೆ ತುದಿಗಾಲಲ್ಲಿ ಕಾಯ್ತಾ ಇದ್ದಾರೆ. ಯಾಕಂದ್ರೆ ಅಷ್ಟೊಂದು ಟ್ರಾಫಿಕ್ ದಟ್ಟಣೆ ಈ ಒಂದು ಭಾಗದಲ್ಲಿ ಉಂಟಾಗಿತ್ತು. ಹೀಗಾಗಿ ಅದಕ್ಕೆ ಪರ್ಯಾಯವಾಗಿ ಮೆಟ್ರೋ ಹಳದಿ ಮಾರ್ಗ ಯಾವಾಗ ಉದ್ಘಾಟನೆ ಆಗುತ್ತೆ ಅನ್ನೋದನ್ನ ಜಾತಕ ಪಕ್ಷಿ ಅಂತ ಕಾಯ್ತಾ ಇದ್ರು. ನಿಜಕ್ಕೂ ಕೂಡ ಆ ಒಂದು ಗಳಿಗೆ ಈಗ ಕನ್ನಡ ಮ್ಯಾಟ್ರಿಮೋನಿಯಲ್ಲಿ ಹೇರಳವಾದ ಚಾಯ್ಸ್ ಇದೆ. ಲಕ್ಷಾಂತರ ಜನರಿಗೆ ನಮ್ಮ ಕನ್ನಡ ಮ್ಯಾಟ್ರಿಮೋನಿ ಮೂಲಕ ಮದುವೆ ಆಗಿದೆ. ಇದಕ್ಕಿಂತ ಬೇರೇನ್ ಬೇಕು? ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಬಂದಿದೆ ರಾಗಿಗುಡ್ಡಕ್ಕೆ ಬಂದು ಮೆಟ್ರೋ ಸ್ಟೇಷನ್ ನಲ್ಲಿ ಮೋದಿ ಅವರು ಹಸಿರು ನಿಶಾನೆ ತೋರಿಸೋದ್ರಿಂದ ಈಗಾಗಲೇ ಕೂಡ ಏನು ಮೆಟ್ರೋ ಪಿಲ್ಲರ್ಗಳನ್ನು ಕೂಡ ಅತ್ಯಾಕರ್ಷಕವಾಗಿ ಪೇಂಟ್ ಮಾಡುವ ಮೂಲಕ ಇಲ್ಲಿ ಮೋದಿ ಅವರನ್ನ ಸ್ವಾಗತ ಮಾಡೋದಕ್ಕೆ ತಯಾರಿಗಳು ಆರಂಭವಾಗಿದೆ. ಕಟೌಟ್ ಬ್ಯಾನರ್ಗಳನ್ನು ಕೂಡ ಅಳವಡಿಕೆ ಮಾಡಲಾಗಿದೆ. ಏನು ವಿವಿಧ ಪಕ್ಷಗಳ ಮುಖಂಡರುಗಳು ಮೋದಿ ಅವರಿಗಾಗಿರ್ಬೋದು ಅಥವಾ CM ಸಿದ್ದರಾಮಯ್ಯನವರಿಗೆ ಎಲ್ಲರಿಗೂ ಕೂಡ ಆ ಸ್ವಾಗತವನ್ನ ಕೋರ್ತಕ್ಕಂಥ ಬೃಹತ್ ರೀತಿಯ ಕಟೌಟ್ಗಳು ಕೂಡ ಈಗ ರಾಗಿಗುಡ್ಡ ಮೆಟ್ರೋ ಸ್ಟೇಷನ್ ನ ಬಳಿ ನಮಗೆ ಕಾಣಿಸ್ತಾ ಇರ್ತದೆ. ಇನ್ನು ಮೋದಿ ಅವರು ಬರೋದ್ರಿಂದ ಜನದಟ್ಟಣೆ ಕೂಡ ಹೆಚ್ಚಾಗುತ್ತೆ. ಮೋದಿ ಅವರನ್ನ ನೋಡೋದಕ್ಕೆ ಏನು ಅವರ ಅಭಿಮಾನಿಗಳು ಕೂಡ ದೌಡಾಯಿಸೋದ್ರಿಂದ ಅವರನ್ನ ಕಂಟ್ರೋಲ್ ಮಾಡಕ್ಕೆ ಈಗಾಗಲೇ ಏನು ಬ್ಯಾರಿಕೇಡ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರ್ತಕ್ಕಂಥದ್ದು. ಯಾವುದೇ ರೀತಿಯ ಏನು ಭದ್ರತಾ ಲೋಪ ಆಗದೆ ಇರ್ತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸರು ಸಕಲ ರೀತಿಯಲ್ಲಿ ತಯಾರನ್ನ ಮಾಡಿಕೊಂಡಿದ್ದಾರೆ. ಇನ್ನು ರಾಗಿಗುಡ್ಡ ಮೆಟ್ರೋ ಸ್ಟೇಷನ್ ಒಳಗಡೆನೂ ಕೂಡ ಎಲ್ಲ ರೀತಿಯ ಒಂದು ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಒಳಗಡೆ ಕೂಡ ಭದ್ರತೆ ದೃಷ್ಟಿಯಿಂದ ಯಾರಿಗೂ ಕೂಡ ಪ್ರವೇಶ ಇಲ್ಲ ಅಂತ ಹೇಳಿ ಅಧಿಕಾರಿಗಳು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಒಟ್ಟಿನಲ್ಲಿ ನಾಳೆ ಏನು ಬೆಳಗ್ಗೆ 11:15 ಸುಮಾರಿಗೆ ಪ್ರಧಾನಿ ಮೋದಿ ಅವರು ರಾಗಿಗುಡ್ಡ ಮೆಟ್ರೋ ಸ್ಟೇಷನ್ಗೆ ತಲುಪಿ ಇಲ್ಲಿಂದಲೇ ಏನು ಹಸಿರು ನಿಶಾನೆಯನ್ನ ತೋರಿದ ಬಳಿಕ ಎಲೆಕ್ಟ್ರಾನಿಕ್ ಸಿಟಿವರೆಗೂ ಕೂಡ ಈ ಮೆಟ್ರೋದಲ್ಲಿ ಅವರು ಪ್ರಯಾಣ ಮಾಡ್ತಾರೆ ಅಂತಕ್ಕಂಥ ಮಾಹಿತಿ ಕೂಡ ಲಭ್ಯವಾಗಿದೆ. ಈಗಾಗಲೇ ಏನು ಬೋರ್ಡ್ಗಳನ್ನು ಅಳವಡಿಕೆ ಮಾಡಬೇಕು ಅದೆಲ್ಲ ಒಂದು ಕಾರ್ಯಗಳನ್ನು ಕೂಡ BMRCL ಈಗಾಗಲೇ ಕೂಡ ಮಾಡಿ ಮುಗಿಸಿರ್ತಕ್ಕಂಥದ್ದು. ಇನ್ನು ಭದ್ರತಾ ಲೋಪ ಕೂಡ ಆಗದೇ ಇರೋ ನಿಟ್ಟಿನಲ್ಲಿ ಯಾವ ರೀತಿ ಏನು ಇಲ್ಲಿ ಕಟ್ಟೆಚ್ಚರನ್ನ ವಹಿಸಬೇಕು ಅವೆಲ್ಲದಕ್ಕೂ ಕೂಡ ಪೊಲೀಸರು ತಯಾರಿಯನ್ನ ಮಾಡಿಕೊಂಡಿದ್ದಾರೆ. BMRCL ಅಧಿಕಾರಿಗಳು ಕೂಡ ಈಗಾಗಲೇ ಸ್ಥಳದಲ್ಲಿ ಇದ್ದು ಯಾವ್ಯಾವ ರೀತಿ ವ್ಯವಸ್ಥೆ ಮಾಡ್ಕೊಳ್ಬೇಕು, ಮೋದಿ ಅವರು ಬಂದಾಗ ಕಾರ್ಯಕ್ರಮಗಳು ಯಾವ ರೀತಿ ಇರಬೇಕು ಅನ್ನೋದನ್ನು ಕೂಡ ಇಲ್ಲಿ ಪರಿಶೀಲನೆ ಮಾಡ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಲಕ್ಷ್ಮೀ ನರಸಿಂಹ TV9 ಬೆಂಗಳೂರು. ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ.